ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ನಟ ನಿರ್ದೇಶಕ ರಕ್ಷಿತ್ ಶೆಟ್ಟಿ ಮೇಲೆ FIR ದಾಖಲಾಗಿದೆ. ಅಂದರೆ ಯಾವುದೋ ಕೇಸಲ್ಲ, ಇದೊಂದು ಕಾಪಿರೈಟ್ ಆ್ಯಕ್ಟ್ನಲ್ಲಿ MRT ಮ್ಯೂಸಿಕ್ಸ್ನವರು ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ರಕ್ಷಿತ್ ಶೆಟ್ಟಿ ವಿರುದ್ಧ FIRನ ದಾಖಲು ಮಾಡಿದ್ದಾರೆ. ಈ ಹಿಂದೆ ಸಹಿತ MRT ಮ್ಯೂಸಿಕ್ಸ್ನ ಸಹೋದರ ಸಂಸ್ಥೆ ಆಗಿರುವಂತಹ ಲಹರಿ ಮತ್ತು ಇದೇ ರಕ್ಷಿತ್ ಶೆಟ್ಟಿ ಅವರ ನಡುವೆ ಒಂದು ಸಣ್ಣ ಘರ್ಷಣೆ ಆಗಿತ್ತು ಕಿರಿಕ್ ಪಾರ್ಟಿ ಸಮಯದಲ್ಲಿ, ಅದೊಂದು ಸಾಂಗನ್ನು ಬಳಸ್ಕೊಂಡಿದ್ದಕ್ಕೆ. ಈಗ ಮತ್ತೆ ಅದೇ ರಕ್ಷಿತ್ ಶೆಟ್ಟಿಯ ಮೇಲೆ MRT ಮ್ಯೂಸಿಕ್ಸ್ನವರು ಕಾಪಿರೈಟ್ ಆ್ಯಕ್ಟ್ ಮೇಲೆ FIRನ್ನು ದಾಖಲು ಮಾಡಿದ್ದಾರೆ. ಕಾರಣ, MRT ಮ್ಯೂಸಿಕ್ಸ್ಗೆ ಸೇರಿದ 2 ಹಾಡುಗಳನ್ನು ಅವರು ಇತ್ತೀಚೆಗೆ ಅವರು ಪ್ರೊಡ್ಯೂಸ್ ಮಾಡಿರುವಂತಹ ಬ್ಯಾಚುಲರ್ ಪಾರ್ಟಿ ಸಿನಿಮಾದಲ್ಲಿ ಬಳಸ್ಕೊಂಡಿದ್ದಾರೆ ಅನ್ನುವ ಕಾರಣಕ್ಕೆ. ಬ್ಯಾಚುಲರ್ ಪಾರ್ಟಿ ಸಿನಿಮಾ ಲೂಸ್ ಮಾದ ಯೋಗಿ, ದಿಗಂತ್ ಮತ್ತು ಶೈನ್ ಶೆಟ್ಟಿ ಅವರು ಇತ್ತೀಚೆಗೆ ಆ್ಯಕ್ಟ್ ಮಾಡಿದಂತಹ ಸಿನಿಮಾ, ಅದು ಪರಂವಾ ಸ್ಟುಡಿಯೋಸ್ ಕಡೆಯಿಂದ ಪ್ರೊಡಕ್ಷನ್ ಆಗಿತ್ತು. ಆ ಪರಂವಾ ಸ್ಟುಡಿಯೋಸ್ನ ಸಿನಿಮಾದಲ್ಲಿ 2 ಸಾಂಗ್ಗಳು, ಒಂದು ನ್ಯಾಯ ಎಲ್ಲಿದೆ, ಇನ್ನೊಂದು ಬಯಸದೆ ಬಳಿ ಬಂದೆ. ಯಾವ್ದು ಮತ್ತೊಂದು ಗಾಳಿ ಮಾತು ಸಿನಿಮಾದ ಒಮ್ಮೆ ನಿನ್ನನ್ನು ಸಾಂಗನ್ನು ಅವರು ಬ್ಯಾಚುಲರ್ ಪಾರ್ಟಿ ಸಿನಿಮಾದ ಹಾಡುಗಳಲ್ಲಿ ಬಳಸ್ಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತದೆ. ಆರೋಪ ಅಲ್ಲ, ಹೌದು, ಬಳಸ್ಕೊಂಡಿದ್ದಾರೆ. ನೀವು ಸಹಿತ ಕೇಳಿದ್ವಿ. ನ್ಯಾಯ ಎಲ್ಲಿದೆ ಸಾಂಗನ್ನು ಮತ್ತೆ ಗಾಳಿ ಮಾತು ಸಿನಿಮಾದ ಸಾಂಗನ್ನು ಒಂದು ಕವರ್ ಮಾಡಿದ್ದಾರೆ, ಒಂದು ಲಿರಿಕ್ಸನ್ನು ಬಳಸ್ಕೊಂಡಿದ್ದಾರೆ ಎನ್ನುವ ಕಾರಣಕ್ಕೆ ಈಗ FIR ದಾಖಲಾಗಿದೆ. ಇನ್ಫ್ಯಾಕ್ಟ್ ಪರಂವಾ ಸ್ಟುಡಿಯೋಸ್ನವರು ಶೂಟ್ಗೆ ಹೋಗೋಕ್ಕೆ ಮುಂಚೆ ಮಾತುಕತೆಗೆ ಬಂದಿದ್ದಾರೆ MRT ಮ್ಯೂಸಿಕ್ಸ್ ಜೊತೆಯಲ್ಲಿ. ಅವ್ರು ಕೇಳಿದ್ದಾರೆ ರಾಯಲ್ಟಿ ವಿಚಾರದಲ್ಲಿ ಇಷ್ಟಾಗುತ್ತೆ, ಹಿಂಗಾಗುತ್ತೆ, ನಮಗೆ ಇಷ್ಟು ರಾಯಲ್ಟಿನ ಕೊಡಬೇಕು ಅಂತ. ಅದು ಮಾತುಕತೆ ಕುದುರಿಲ್ಲ. ಅದಾದ ಮೇಲೆ ಅವರು ಏನಾಗತ್ತಾಗಲಿ ಅನ್ನುವ ಕಾರಣಕ್ಕೆ ಬ್ಯಾಚುಲರ್ ಪಾರ್ಟಿಯಲ್ಲಿ ಆ ಸಾಂಗನ್ನು ಬಳಸ್ಕೊಂಡ್ರು ಅಂತ ಅನ್ಸುತ್ತೆ. ಆದರೆ ಲಹರಿ ಅವರು ಈ ಹಿಂದೆ ಯಾವುದೇ ಅವರ ಸಾಂಗ್ಗಳನ್ನು ಕಾಪಿರೈಟ್ ವಿಚಾರಕ್ಕೆ ಬಂದಾಗ ಎಷ್ಟು ಸ್ಟ್ರಿಕ್ಟ್ ಆಗಿರ್ತಿದ್ರೋ ಅದೇ ತರಹ ಈ ವಿಚಾರದಲ್ಲೂ ಅಷ್ಟೇ ಸ್ಟ್ರಿಕ್ಟ್ ಆಗಿ, ಅಷ್ಟೇ ಕಟ್ಟುನಿಟ್ಟಾಗಿ ತಮ್ಮ ಕಾಪಿರೈಟ್ ಇರುವಂತಹ, ಅಂದರೆ ತಮ್ಮ ಹಕ್ಕುಗಳು, ತಮ್ಮ ಕೈಲಿರುವ ಹಕ್ಕುಗಳನ್ನು ಬೇರೆಯವರು ಬಳಸಿದ್ರೆ ಏನು ಮಾಡ್ಬೋದು, ಅದನ್ನು ನವೀನ್ ಕುಮಾರ್ ಅವರು ಈಗ ಕಂಪ್ಲೇಂಟ್ ಮಾಡಿ FIRನ್ನು ದಾಖಲು ಮಾಡಿದ್ದಾರೆ. ವಿಚಾರದಲ್ಲಿ ಮತ್ತೆ ಇದು ಕೋರ್ಟ್ಗೆ ಹೋಗುತ್ತೆ. ಕಾಪಿರೈಟ್ ಆ್ಯಕ್ಟ್ನಲ್ಲಿ ಅದಕ್ಕೆ ಅವರು ಒಂದಿಷ್ಟು ಕ್ಲೈಮ್ ಮಾಡ್ಬೋದು, ಇವರು ಬಳಸಿರೋದಕ್ಕೆ ಇಷ್ಟು ಫೈನ್ ಕಟ್ಟಬೇಕು ಅಂತ. ಆ ಕ್ಲೈಮ್ನ ಆಧಾರದ ಮೇಲೆ ಪರಂಬಾ ಸ್ಟುಡಿಯೋಸ್ ಅವರು ಕ್ಲೈಮನ್ನು ಕಟ್ಕೊಡ್ಬೇಕಾಗಿ ಬರ್ಬೋದು. ಅಥವಾ ಮಾತುಕತೆ ನಡೆದು ಮಾತುಕತೆ ಮುರಿದು ಬಿದ್ದ ಮೇಲೂ ಹಠಕ್ಕೆ ಬಿದ್ದು ಯಾಕೆ ಮಾಡಿದ್ದು ಅಂತ ಕೇಳ್ಬೋದು. ಇದಕ್ಕೆ ರಕ್ಷಿತ್ ಶೆಟ್ಟಿ ಕಡೆಯಿಂದ ಒಂದಿಷ್ಟು ಕ್ಲಾರಿಫಿಕೇಶನ್ ಬರ್ಬೋದು ತದನಂತರದ ದಿನಗಳಲ್ಲಿ. ಆ್ಯಂಡ್ ಅಫ್ಕೋರ್ಸ್ ಆ್ಯಸ್ ಪ್ರೀವಿಯಸ್ ಇನ್ಸಿಡೆಂಟ್ಗಳನ್ನು ನೋಡಿದ ಹಾಗೆ ಕಿರಿಕ್ ಪಾರ್ಟಿ ಸಿನಿಮಾದಲ್ಲೂ ಸಹಿತ ಲಹರಿಗೆ ಸಂಬಂಧಪಟ್ಟ ಹಾಗೆ ಒಂದು ಸಾಂಗನ್ನು ಬಳಸ್ಕೊಂಡಿದ್ರು. ಅಂದರೆ ಸ್ವಲ್ಪ ಆ ಕಡೆ ಈ ಕಡೆ ಲಿರಿಕ್ಸನ್ನು ಮತ್ತು ಮ್ಯೂಸಿಕ್ಕನ್ನು ಬದಲಾಯಿಸಿಕೊಂಡು ಆ ಹಂತದಲ್ಲಿಯೂ ಬಹಳ ದೊಡ್ಡ ನ್ಯಾಯಾಂಗದ ಹೋರಾಟ ನಡೆದಿತ್ತು. ಅವತ್ತೂ ಸಹಿತ ಕಾಪಿರೈಟ್ ಆ್ಯಕ್ಟ್ನ ಮೇಲೆ ಕೇಸನ್ನು ದಾಖಲೆ ಮಾಡಲಾಗಿತ್ತು. ಈಗಲೂ ಸಹಿತ ಅಂಥದ್ದೇ ಕೆಲಸವನ್ನು ಬ್ಯಾಚುಲರ್ ಪಾರ್ಟಿ ಸಿನಿಮಾದ ಸಾಂಗ್ನಲ್ಲಿ ಬಳಸಿರೋದ್ರಿಂದ ರಕ್ಷಿತ್ ಶೆಟ್ಟಿ ಅವರಿಗೆ ಕಂಟಕ ಎದುರಾಗಿದೆ. ಗೊತ್ತಿಲ್ಲ, ಅವ್ರಿಗೂ ಸಹಿತ ಲೀಗಲ್ ಅಡ್ವೈಸರ್ಸ್ ಇರ್ತಾರೆ, ಏನು ಮಾಡ್ಬೋದು, ಏನು ಮಾಡಬಾರ್ದು. ಈಗ ಒಂದನ್ನು ಅದರಲ್ಲಿ ಕವರ್ ಸಾಂಗ್ ಥರ ಮಾಡಿದ್ದಾರೆ. ಕವರ್ ಸಾಂಗ್ ಮಾಡಿದಾಗ ಅದಕ್ಕೆ ಕಾಪಿರೈಟ್ ಆ್ಯಕ್ಟ್ ಹೇಗೆ ವರ್ಕ್ ಆಗುತ್ತೆ, ಎಷ್ಟು ಭಾಗ ಬಳಸ್ಕೋಬೋದು. ಈಗ ನೀವು ಸಹಿತ ಯೂಟ್ಯೂಬ್ಗಳಲ್ಲಿ ವಿಡಿಯೋ ಮಾಡುವಾಗ ಒಂದಿಷ್ಟು ಸೆಕೆಂಡ್ ಅಂತ ಇರುತ್ತೆ, ಒಂದು 5 ರಿಂದ 6 ಸೆಕೆಂಡೋ 6 ರಿಂದ 7 ಸೆಕೆಂಡೋ ಬಳಸಿದ್ರೆ ಕಾಪಿರೈಟ್ ಬರಲ್ಲ, ಅದು ಫೇರ್ ಯೂಸ್ ಅಂತ ಬರುತ್ತೆ. ಆ ಥರದ್ದು ಏನಾದರೂ ಆಗಿದೆಯಾ, ಯಾವ ಥರದಲ್ಲಿ ಅದನ್ನು ಮೇಂಟೈನ್ ಮಾಡಿದ್ದಾರೆ, ಯಾವ ಥರದಲ್ಲಿ ಅದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನೆಲ್ಲ ನೋಡಿ ಈಗ ಮುಂದೆ ಕೇಸ್ ನಡೆಯುತ್ತೆ. ಸೊ ಆಸ್ ಆಫ್ ನೌ ಸ್ಯಾಂಡ್ಲ್ವುಡ್ ನಟ ರಕ್ಷಿತ್ ಶೆಟ್ಟಿ, ನಿರ್ದೇಶಕ ರಕ್ಷಿತ್ ಶೆಟ್ಟಿ ಅವರ ಮೇಲೆ MRT ಮ್ಯೂಸಿಕ್ಸ್ ಕಡೆಯಿಂದ ನವೀನ್ ಕುಮಾರ್ ಅವರು ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ FIRನ್ನು ದಾಖಲು ಮಾಡಿದ್ದಾರೆ. ಏನಾಗುತ್ತೆ ಕಾದು ನೋಡೋಣ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.